ಭಾರ್ಗವ್, ಇದೇನು ಭಾರ್ಗವ್ ಇದು? ಏನೋ ಯಾರ್ಕರ್ ಹಾಕ್ಬಿಡ್ತೀನಿ, ಎಲ್ಲ ಬ್ಯಾಟ್ಸ್ಮನ್ ಔಟ್ ಮಾಡ್ಬಿಡ್ತೀನಿ, ಡ್ರಾಮಾನೇ ನಡೆಯಲ್ಲ ಅಂತಿದ್ದೆ. ಈಗ ಹೊಡೆದ್ರೆ ಡೈರೆಕ್ಟಾಗಿ ಇಲ್ಲಿ ಬಂದಿದ್ಯಾ? ಇಲ್ಲೆಲ್ಲ ರೆಡಿ ಆಗ್ಬಿಟ್ಟಿದೆ. ಈಗೇನು ಮಾಡ್ತೀಯ ಭಾರ್ಗವ್? ಅಲ್ಲಿ ನೋಡಲ್ಲಿ ಬರ್ತಿದ್ದಾನೆ ನಿನ್ನ ಅಪೋಸಿಟ್ ಟೀಮ್ ಕ್ಯಾಪ್ಟನ್. ಭಾರ್ಗವ್, ನೀವು ಟಾಸ್ ಹಾಕ್ತೀರಿ, ನಾನು 1 ನಿಮಿಷ ಬಂದೆ. ಹಾಯ್ ಚಿಕ್ಕಿ. ಹಾಯ್ ಅಪ್ಪು. ಹಾಯ್ ಚಿಕ್ಕಿ, ಹೇಗಿದೆ ಅರೇಂಜ್ಮೆಂಟ್ಸ್ ಎಲ್ಲ? ಅಶೋಕ್ ಮಾಡಿರೋ ಅರೇಂಜ್ಮೆಂಟ್ಸ್ ಅಂದ್ರೆ ಪರ್ಫೆಕ್ಟ್ ಆಗೇ ಇರುತ್ತೆ. ಬನ್ನಿ ಚಿಕ್ಕಿ, ನಿಮಗೆ ಎಲ್ಲರೂ ವೈಟಿಂಗ್. ಹೌದೌದು, ನಿಮಗೆ ವೈಟಿಂಗು. ಸಿಹಿ ಬೇರೆ ನೀವಿಲ್ದೆ ನಾಟಕ ಮಾಡೋದೇ ಇಲ್ಲ ಅಂತ ಹೇಳಿದ್ಲಂತಲ್ಲ? ಯಾ, ಅವಳು ನಾನಿಲ್ದೆ ನಾಟಕ ಮಾಡಲ್ಲ ಅಂದ್ಲು. ನೀನ್ ನೋಡಿದ್ರೆ ನನ್ನನ್ನ ಚೀಫ್ ಗೆಸ್ಟ್ ಆಗಿ ಕರ್ಸಿದ್ಯಾ, ಹಾಗಂದ್ಮೇಲೆ ನಾನು ಬರ್ದೇ ಇರೋದಕ್ಕಾಗತ್ತಾ? ಹೌದು, ಸಿಹಿಯಲ್ಲಿ ಅವಳು ಇನ್ನೂ ಗ್ರೀನ್ ರೂಮಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಚಿಕ್ಕಿ. ನಾಟಕದ ಮುಂಚೆ ಅವಳಿಗೆ ವಿಶ್ ಮಾಡ್ಬೇಕಾಗಿತ್ತು. ಗ್ರೀನ್ ರೂಮ್ ಎಲ್ಲಪ್ಪು? ಈ ಕಡೆ ಚಿಕ್ಕಿ, ಸ್ಟ್ರೈಟ್ ಹೋಗಿ ಲೆಫ್ಟ್. ಓಕೆ. ಮೊದಲೆಲ್ಲ ಚಿಕ್ಕಿ ನಮ್ಮ ಸುಬ್ಬಿ ಬಗ್ಗೆ ಎಷ್ಟು ಡೌಟ್ ಪಡ್ತಿದ್ರಲ್ವಾ, ಈಗ ನೋಡು ಸುಬ್ಬಿನ ಸಿಹಿ ಅಂತ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ದಿನ ಗಿಲ್ಟ್ ಕಾಡ್ತಾ ಇತ್ತು, ಚಿಕ್ಕಿಗೆ ನಿಜ ಹೇಳಕ್ಕಾಗ್ಲಿಲ್ವಲ್ಲ ಅಂತ. ಹೀಗೆ ನೋಡಿದ್ರೆ ಕಂಪ್ಲೀಟ್ ಹ್ಯಾಪಿ ಸೀನ್ಸ್ ಮಗ. ಐ ಮೀನ್ ಹ್ಯಾಪಿ ಫ್ಯಾಮಿಲಿ ಸೀನ್ಸ್. ಚಿಕ್ಕಿನ ಒಳ್ಳೆ ದೃಷ್ಟಿಯಿಂದ ಮಾತ್ರ ನೋಡು, ನಿನಗೆ ಅವ್ರ ಕೆಟ್ಟ ಬುದ್ಧಿ ಯಾವತ್ತೂ ಕಾಣಲ್ಲ ಮಗ. ಬಟ್ ಇವತ್ತು ಕಾಣೋ ಥರ ಮಾಡ್ತೀನಿ. ಏ ಅಶೋಕ, ಏನೋ ಮಾಡ್ತಿದ್ಯಾ ಅಲ್ಲಿ ನಿಂತ್ಕೊಂಡು? ಬಾರೋ. ಬಂದೆ. ಸೀತಾ, ಏನಾಯ್ತೆ? ಓಕೆ, ತಲೆನಾರು ನೋತಿದ್ಯಾ? ಏನೋ ಗೊತ್ತಿಲ್ಲ ಕಣೆ. ನನ್ನ ಬರ್ತ್ಡೇ ದಿನ ನೆನಪಾದ್ರೆ ನನಗೊಂಥರ ಸಂಕಟ ಆಗತ್ತೆ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಅಲ್ಲ ಕಣೆ, ನಿನ್ನ ಬರ್ಡೇ ದಿನ ಯಾಕೆ ನೆನಪಿಸ್ಕೋತಿದ್ಯಾ ಸಡನ್ ಆಗಿ? ಸಿಹಿ ವೈಟ್ ಫ್ರಾಕ್ ಹಾಕಿದ್ಲಲ್ಲ, ಅದನ್ನ ನೋಡಿದ ತಕ್ಷಣ ನನಗೆ ನೆನಪಾಯ್ತು. ಸೀತಾ, ನೀನು ಈ ಥರ ಅಪ್ಸೆಟ್ ಆಗಿದ್ರೆ ಸಿಹಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೇನೆ. ನಿನ್ನ ಬರ್ಡೇ ದಿನ ಅಂಥದ್ದು ಏನೂ ಆಗಿಲ್ಲ ಕಣೆ. ನೀವು ಸಿಹಿನ ಅಡಾಪ್ಟ್ ಮಾಡ್ಕೊಂಡ್ರಿ ಆ್ಯಂಡ್ ಎವ್ರಿಥಿಂಗ್ ವೆಂಟ್ ರಿಯಲಿ ವೆಲ್. ನೀನು ನಿನ್ನ ಬರ್ಡೇ ದಿನ ನೆನ್ಸ್ಕೊಂಡು ಯಾಕೆ ಈ ಥರ ಅಪ್ಸೆಟ್ ಆಗ್ತಿದೆ ನಂಗೆ ಅರ್ಥ ಆಗ್ತಿಲ್ಲ. ಸೀತಾ ಪ್ಲೀಸ್ ಕಣೆ, ನೀನು ಈ ಥರ ಸಪ್ಪಗಿದ್ರೆ ಸಿಹಿನೂ ಸಪ್ಪಗಾಗ್ತಾಳೆ, ಅವಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಆಮೇಲೆ. ಹೌದಲ್ವಾ, ನಾನು ಸುಮ್ಮನೆ ಈ ಥರ ಯೋಚನೆ ಮಾಡ್ತಾ ಕೂತ್ರೆ ಅದು ಚೆನ್ನಾಗಿರಲ್ಲ. ಸಿಹಿ ನಾಟಕ ಚೆನ್ನಾಗಾಗಬೇಕು, ಮಕ್ಕಳೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಇದು ನನ್ನ ಫ್ರೆಂಡ್ ಸೀತಾ ಅಂದರೆ. ಹೋಗೋಣವಾ?